ಸುಮಾರು ವರ್ಷಗಳ ಹಿಂದೆ ಏನು ಮಾಡಬಲ್ಲೆ ಆದರದ ರೆಡ್ಡಿ ಆದರದ ಎಟ್ಟಿಗೆ ಒಳ್ಳೆಯ ಮಾತಿಂದ ಹೇಳಿದ್ರೆ ಕೇಳುವುದಿಲ್ಲ. ನಿನ್ನ ಬಟ್ಟೆ ಬಿಚ್ಚಿ ಹೊತ್ತುಕೊಂಡು ಹೋಗುತ್ತೇನೆ. ದೇಸಾಯಿ, ನೀನು ಹೇಳಿದ ಹಾಗೆ ನಾನು ಕೇಳುತ್ತೇನೆ, ಆದರೆ ಅದಕ್ಕೆ ನಾನು ಶಿರಗು ಹಾಸುತ್ತೇನೆ. ಆದರೆ ನನಗೇನು ಕೊಡುತ್ತೀಯ? ಓಹೋ ಪ್ರೀತಿ, ಏನು ಕೊಡಬೇಕು ಕೇಳು. ನಿನ್ನ ತಂಗಿ ನನ್ನ ಅಣ್ಣನಿಗೆ ಶಿರಗು ಹಾಸಬೇಕು. ನನ್ನ ತಂಗಿ ವಿಷಯಕ್ಕೆ ಬರ್ತೇನೆ. ಇನ್ನು ಮೇಲೆ ನನ್ನ ತಂಗಿ ವಿಷಯಕ್ಕೆ ಬರ್ತೇನೆ. ನೀ ನಿನ್ನ ತಂಗಿಯ ವಿಷಯಕ್ಕೆ ಅಷ್ಟೇ ಅಲ್ಲ, ನಿನ್ನ ತಾಯಿ ವಿಷಯಕ್ಕೂ ಕೂಡ ಬರುತ್ತೇನೆ. ಮನೆಯಿಂದ ಹೊರಟು ಹೋದರೆ ಸರಿ.
ಶ್ರೀಮಂತ ಗೆಣ್ಣು, ನಿನ್ನ ಕೈಯಲ್ಲಿ ನನಗೆ ಏನು ಮಾಡಲೇ ಆಗೋದಿಲ್ಲ. ಈ ಕಾಡಲ್ಲಿ ನೀನು ಯಾರು ಕಾಪಾಡಲಿಕ್ಕೆ ಬರುವುದಿಲ್ಲ. ಅಂದು ದ್ರೌಪದಿಯ ವಸ್ತ್ರಾಭರಣ ಮಾಡಲು ಬಂದಾಗ ಶ್ರೀಕೃಷ್ಣ ಪರಮಾತ್ಮ ನಂಚಿನಂತ ಸೀರೆಯನ್ನು ಕೊಟ್ಟು ಅವಳ ಮಾನವನ್ನು ಕಾಪಾಡಿದ ಹಾಗೆ ನಾನು ಹುಟ್ಟಿಸಿದ ದೇವರು ಹುಲ್ಲು ಮೇಸಲು ಸಾಧ್ಯವಿರಲಿಲ್ಲ. ಯಾರಾದರೂ ಒಬ್ಬರು ಬಂದು ನನ್ನನ್ನು ಕಾಪಾಡುತ್ತಾರೆ. ಹೌದಾ? ಈ ಕಲಿಯುಗದಲ್ಲಿ ನಾನು ಯಾರು ಕಾಪಾಡ್ತಾರೋ ನಾನೇ ನೋಡೇ ಬಿಡ್ತೇನೆ. ನಿನಗೆ ಒಳ್ಳೆಯ ಮಾತಿನಿಂದ ಹೇಳಿದ್ರೆ ಕೇಳುವುದಿಲ್ಲ. ನಿನಗೆ ಬಹಳ ಎಷ್ಟೊಂದು ಸಕ್ಕರೆ ಅಂದಿ ಜಾತಿಯವನೇ, ಎಷ್ಟೊಂದು ಬಾಯಿ ಬಿಡುವಲೇ ಭಿಕಾರಿ. ಪ್ರೀತಿ, ಇಂದು ನಾನು ನಿನ್ನನ್ನು ಬಿಟ್ಟು ಹೋದರು ಇಂದಲ್ಲ ನಾಳೆ ನಿನ್ನ ಮೈ ಸುಖ ಉಣ್ಣದೆ ಬಿಡಲಾರೆನು. ಈ ದೇಶ ಒಲಿದರೆ ಮನುಷ್ಯ, ಮುನಿದರೆ ಶಾಸನ. ಮುಂದೆ ಒಂದು ಗತಿ ಕಾಣಿಸಬೇಕಾಗುತ್ತದೆ, ಎಚ್ಚರ. ಮಾವನ ಮನೆ ಆ ಪೊಲೀಸ್ ನಾಯಿ ಏನು ಮಾಡೋದಕ್ಕೆ ಆಗುತ್ತಿಲ್ಲ. ನಾ ಬೀಸುವ ಹೆಚ್ಚಿನ ಕಸಿಗೆ ಬಾಯಿ ತೆರೆದು ಕೂತಿರ್ತವೆ. ಆ ಕಾನೂನುಗಳೇ ನನ್ನ ಕೈಯಲ್ಲಿರುವಾಗ ಏನು ಕಿಸಲಿಕ್ಕೆ ಆಗೋದಿಲ್ಲ. ಏ ದೇಸಾಯಿ, ಕಾನೂನು ಏನೆಂಬುದು ನಿನಗಿಂತ ಗೊತ್ತಿಲ್ಲ. ಕಾನೂನು ಒಂದು ಸಲ ಕಣ್ಣಿಟ್ರೆ ಅದು ಸುಮ್ಮನೆ ಬಿಡುವುದಿಲ್ಲ. ಸುಮ್ಮನೆ ಹೊರಟೋಗಲಿಲ್ಲ. ಏ ವಸಂತ್, ಕಾನೂನು ಏನು ಮಾಡ್ತದೆ ನಾನೇ ನೋಡಿ ಬಿಡ್ತೀನಿ. ನೀ ಇಂದು ಬಂದು ಇವಳನ್ನು ಕಾಪಾಡಿದೆ, ಮುಂದೆ ಈ ಭಿಕಾರಿಯನ್ನು ಯಾರು ಕಾಪಾಡ್ತಾರೆ ನಾನು ನೋಡೇ ಬಿಡ್ತೇನೆ. ಬರುತ್ತೇನೆ. ನನ್ನನ್ನು ಬದುಕಲು ಬಿಡು. ಈ ಸರ್ವ ಆಸ್ತಿ ನೀನೇ ತೆಗೆದುಕೋ. ನಿನ್ನ ಮಾತಿಗೆ ಮರಳಾಗಲು ನಾನೇನು ಹುಚ್ಚನಲ್ಲ. ಬೇರೆಯವರ ಪ್ರಾಣ ತೆಗೆಯುವಾಗ ಬರಲಿಲ್ಲವೇ ನಿನಗೆ ಅಧಿಕಾರ? ಈಗ ನಿನ್ನ ಪ್ರಾಣ ಹೋಗುವುದೆಂದು ಭಯವೇ? ಪಾಟೀಲ್, ನೀ